ಯಾವ ಕಾರಣಗಳಿಂದ ಈ ಹಾರ್ಟ್ ಅಟ್ಯಾಕ್ ಆಗುತ್ತೆ? ವಿ ಹ್ಯಾವ್ ಸೋಲ್ಡ್ ಅವರ್ ಸೆಲ್ಫ್ ಟು ಸಂಬಡಿ. ಅವ್ರು ಹೇಳ್ದಂಗೆ ಆ ಥರ ಕೆಲಸ ಮಾಡಿಕೊಂಡು ನಮಗೆ ರೆಸ್ಟೇ ಇರಲ್ಲ, ಇದ್ದೇ ಇರಲ್ಲ. ಪ್ರಿಸರ್ವ್ ಫುಡ್ ಇಟ್ ಸೆಲ್ಫ್ ಇಸ್ ಎ ಒನ್ ಪರ್ಟಿಕ್ಯುಲರ್ ರೀಸನ್ ಫಾರ್ ಅವರ್ ಹಾರ್ಟ್ ಡಿಸೀಸಸ್. ಸರ್, ಹಾರ್ಟ್ ಅಟ್ಯಾಕ್ ಬಗ್ಗೆ ಅವೇರ್ನೆಸ್ಗಿಂತ ಜಾಸ್ತಿ ಜನರಲ್ಲಿ ಭಯನೇ ಇದೆ. ಅಯ್ಯೋ, ಹೌದು. ಎಲ್ಲಿ ನಮಗಾಗುತ್ತೋ ಅಥವಾ ನಮಗೆ ಬೇಕಾಗಿರೋರ್ಗೆ ಆಗುತ್ತೋ ಅಂತ. ಹ್ಮ್. ಸೊ ಈ ಹಾರ್ಟ್ ಅಟ್ಯಾಕ್ ಮುನ್ಸೂಚನೆಗಳು ಏನೇನು ಅಂತ? ಹಾರ್ಟ್ ಅಟ್ಯಾಕ್ ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಮ್ಮ ಹಾರ್ಟ್ಗೂ ಅದು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತದೆ. 24 hours ಇಂದ 365 ಟಿಲ್ ನಾವು ಹುಟ್ಟಿದಾಗಿಂದಲೂ ಸಾಯೋವರೆಗೂ ಕೆಲಸ ಮಾಡ್ತಾರೆ, ರೆಸ್ಟ್ ಅನ್ನೋದೇ ಇಲ್ಲ. ಸೊ ಅದಕ್ಕೂ ತನ್ನ ಆಹಾರ ಬೇಕು, ಅದಕ್ಕೆ ಸಪ್ರೇಟ್ ಬ್ಲಡ್ ವೆಸಲ್ಸ್ ಅಂತ ಇರ್ತದೆ. ಸೊ ಆ ಬ್ಲಡ್ ವೆಸಲ್ಸಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಬ್ಲಾಕೇಜ್ಗಳಾಗೋ ಚಾನ್ಸ್ ಇರ್ತದೆ. ಆ ಬ್ಲಾಕೇಜ್ ಆಗಿ ಅದಕ್ಕೆ ರಕ್ತ ಸಂಚಾರ ಚೆನ್ನಾಗಿ ಹೋಗಿಲ್ಲ ಅಂದರೆ ಹಾರ್ಟು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಆವಾಗ ಯಾವಾಗ ಹಾರ್ಟಿನ ಮಸಲ್ಸು ಕೆಲಸ ಮಾಡಲ್ವ, ಆವಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಇದು ಮೈನರ್ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಮೇಜರ್ ಹಾರ್ಟ್ ಅಟ್ಯಾಕ್ ಆದರೂ ಆಗಿರ್ಬೋದು. ಸೊ ಇದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತ ಸಿಂಪಲ್ಲಾಗಿ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ. ಅದಕ್ಕೆ ರಕ್ತ ಸರಿಯಾಗಿ ಹೋಗ್ತಾ ಇರಲ್ಲ, ಆವಾಗ ಆ ಸ್ನಾಯುಗಳು ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತದೆ. ಸೊ ಇದಕ್ಕೆ ಭಯಪಡಬೇಕಾಗಿರೋದು ಅವಶ್ಯ, ಆದರೆ ಅತಿ ಇತ್ತೀಚೆಗೆ ಏನಾಗಿದೆ, ನಾವು ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ, ಎವ್ರಿ ಯಂಗ್ಸ್ಟರ್ಸಲ್ಲಿ ಹಾರ್ಟ್ ಅಟ್ಯಾಕು ಯಾವುದೋ ಒಂದು ಜಿಲ್ಲೆಯಲ್ಲಿ, ಪರ್ಟಿಕ್ಯುಲರ್ ಜಿಲ್ಲೆಯಲ್ಲಿ ಬರ್ತಾ ಇತ್ತು. ನೆಗಡಿ, ಕೆಮ್ಮು, ಜ್ವರದ ತರ ಅದು ಕಾಮನ್ ಆಗಿ ಬರ್ತಾ ಇದೆ. ಕೋವಿಡ್ ನಂತರ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಒಂದು ಇದು ಬರ್ತಾ ಇದೆ. ಆ ಥರ ಕೋವಿಡ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಕೋವಿಡ್ ಟೈಮಲ್ಲಿ ಇತ್ತು, ಏಕೆಂದರೆ ಕೋವಿಡ್ ಬಂದರೆ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು, ಅದು ರಕ್ತ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕೋವಿಡ್ ವ್ಯಾಕ್ಸಿನಿಂದ ಬಂತು ಅಂತ ಹೇಳಿ ನಾವು ಹೇಳಲಿಕ್ಕಾಗಲ್ಲ. ಆ ಥರ ಯಾವುದು ನಾವು ಸ್ಟಡೀಸ್ ಎಲ್ಲ ನೋಡಿರೋ ಪ್ರಕಾರ ಆ ಥರ ಯಾವುದೂ ಇಲ್ಲ. ಸೊ ಹಾರ್ಟ್ ಅಟ್ಯಾಕಿಗೆ ನಾವೇ ಭಯಪಡೋ ಅವಶ್ಯಕತೆ ಇಲ್ಲ. ಅದನ್ನು ವಿ ಕ್ಯಾನ್ ಕ್ಯೂರ್ ಮಾಡ್ಬೋದು ಅಥವಾ ಪ್ರಿವೆಂಟ್ ಮಾಡ್ಬೋದು. ಅದನ್ನು ನಾವು ಮಾಮೂಲಿ ಲೈಫ್ ಸ್ಟೈಲ್ ನೀಡ್ ಮಾಡ್ಬೋದು. ಓಕೆ ಸರ್. ಇನ್ನು ಯಾವ ಕಾರಣಗಳಿಂದ ಈ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ? ಅಫ್ಕೋರ್ಸ್ ಲೈಫ್ ಸ್ಟೈಲ್ ಮೇನ್ ರೋಲ್ ಪ್ಲೇ ಮಾಡುತ್ತೆ ಅನ್ಕೋತೀನಿ. ಹೌದು. ಇವತ್ತಿನ ನಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹೇಳ್ದಂಗೆ ಮುಂಚೆ ಎಲ್ಲ 60-70 ವರ್ಷ ಆದವ್ರಿಗೆ ಹಾರ್ಟ್ ಪ್ರಾಬ್ಲಮ್ಗಳು ಬರ್ತಾ ಇತ್ತು. ಇವತ್ತೇನಾಗಿದೆ ಅಂದರೆ ಸುಮಾರು 25 ವರ್ಷದಿಂದ ನಾವು ನೋಡ್ತಾ ಇದ್ವಿ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಯಂಗ್ಸ್ಟರ್ಸ್ 20-25 ವರ್ಷ ಮುಂಚೆ ಎಲ್ಲ ಏನಾಗಿತ್ತು, ಪೇರೆಂಟ್ಸ್ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಮಕ್ಕಳು ಹಾಸ್ಪಿಟ್ಲಿಗೆ ಬರೋರು. ಇವತ್ತು ಅವರ ಅತ್ತೆನೋ ಮಾವನೋ ಅಥವಾ ಮಕ್ಕಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣಗಳು ಅಂದರೆ ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಡಿಸೀಸ್. ಅಂದರೆ ನಾವು ಎಲ್ಲದೂ ವಾಣಿಜ್ಯೀಕರಣ ಮಾಡಿದ್ವಿ. ಇವನ್ ನಮ್ಮ ಲೈಫ್ನ ನಾವು ವಾಣಿಜ್ಯೀಕರಣ ಮಾಡಿಕೊಂಡು ನಮಗೆ ನಾವೇ ಒಂಥರ ವಿ ಹ್ಯಾವ್ ಸೋಲ್ಡ್ ಅವರ್ ಸೆಲ್ಫ್ ಟು ಸಂಬಡಿ. ಅವ್ರು ಹೇಳ್ದಂಗೆ ಆ ಥರ ಕೆಲಸ ಮಾಡಿಕೊಂಡು ನಮಗೆ ರೆಸ್ಟೇ ಇರಲ್ಲ, ನಿದ್ದೆ ಇರಲ್ಲ. ಇವತ್ತು ಮುಂಚೆ ಏನಾಗ್ತಾಯಿತ್ತು, ಬೆಳಗ್ಗೆ 9 ಗಂಟೆಗೋ ಅಥವಾ 8 ಗಂಟೆಗೆ ಹೋಗಿ ಕೆಲಸ ಮಾಡ್ಕೊಂಡು ಅಥವಾ ಶಿಫ್ಟ್ ಇರ್ತಾಯಿತ್ತು. ಪರ್ಟಿಕ್ಯುಲರ್ ಶಿಫ್ಟಲ್ಲಿ ಮನೆಗೆ ಬಂದು ರೆಸ್ಟ್ ತೊಗೊತಾ ಇದ್ರು, ಮನೆಯವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅವಾಗ ಏನಾಗಿತ್ತು ಅಂದರೆ ಮನಸ್ಸಿಗೂ ಸಮಾಧಾನ ಇರ್ತಿತ್ತು, ದೇಹಕ್ಕೂ ಒಂದು ರೆಸ್ಟ್ ಸಿಗ್ತಾಯಿತ್ತು. ಸೊ ಫಸ್ಟ್ ಆಫ್ ಆಲ್ ಹಾರ್ಟಿಗೆ ರೆಸ್ಟ್ ಅನ್ನೋದೇ ಇಲ್ಲ. ರೆಸ್ಟ್ ಇಲ್ಲ. ಅದ್ರ ಮೇಲೆ ನಾವು ಅದನ್ನ ಒತ್ತಡಗಳನ್ನ ಜಾಸ್ತಿ ಕೊಡ್ತೇವೆ. ಮನೆಯಲ್ಲಿ ಕೆಲವೊಮ್ಮೆ ಈ ವರ್ಕ್ ಸ್ಟ್ರೆಸ್ ಆಗಿರ್ಬೋದು. ವರ್ಕ್ ಸ್ಟ್ರೆಸ್ ಹಿಂಗೆ ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಕೇಳಿದಾಗ ಹೇಳ್ತಾರೆ, 25 ವರ್ಷ 20-30 ವರ್ಷದವ್ರು ಬಂದಿರ್ತಾರೆ ಹಾರ್ಟ್ ಪ್ರಾಬ್ಲಮ್ಗಳಾಗಿ. ಕೇಳಿದಾಗ ನಾವು ಇಲ್ಲ, ನಮಗೇನಿಲ್ಲ, ಮಾಮೂಲಿ ನಾವು ಕೆಲಸ ಮಾಡ್ತಾ ಇದ್ವಿ, ಸ್ಟ್ರೆಸ್ ಇಲ್ಲ ಅಂತ ಹೇಳ್ತಾರೆ. ನಾವು ನಿಧಾನಕ್ಕೆ ಎನ್ಕ್ವೈರಿ ಮಾಡಿದಾಗ, ಹೌದು, ಬೆಳಗ್ಗೆ 8 ಗಂಟೆಗೆ ಹೋಗಿ ಸಾಯಂಕಾಲ 10 ಗಂಟೆಗೆ ವಾಪಸ್ ಬರ್ತೀನಿ, ಮಧ್ಯೆ ಕಾಲುಗಳು ಬರ್ತಾ ಇರ್ತದೆ. ಅವಾಗಲೂ ದೇ ಡು ನಾಟ್ ದೆಮ್ಸೆಲ್ಫ್ ಕನ್ಸಿಡರ್ ಇಟ್ ಎಸ್ ಎ ಸ್ಟ್ರೆಸ್, ಬಟ್ ಇಟ್ಸ್ ಎ ಸ್ಟ್ರೆಸ್ಫುಲ್ ಜಾಬ್. ಅವ್ರಿಗೆ ನಿದ್ದೆ ಆಗಲ್ಲ. ಊಟ ಏನು ಮಾಡ್ತೀಯಪ್ಪ ಅಂದರೆ, ಹೌದು, ಅಲ್ಲೇ ವರ್ಕ್ ಪ್ಲೇಸಲ್ಲಿ ಇರ್ತದೆ. ದೇ ಸೇ ದಟ್ ನಾವು ಕೋಕು ಕ್ಯಾನ್ ಫುಡ್ ಕುಡಿತೀವಿ, ಅದರಲ್ಲೆಲ್ಲ ದೇರ್ ಆಲ್ ಅನ್ಹೆಲ್ತಿ. ದೇ ವಿಲ್ ಗೆಟ್ ಫ್ರಮ್ ವಾಟ್ ಎವರ್ ಈಗ ಏನಂತಾರೆ ಮೊಬೈಲ್ ಆಪ್ಸ್ಗಳಲ್ಲಿ, ದೇ ವಿಲ್ ಗೆಟ್ ಎ ಫುಡ್ ವಾಟ್ ಎವರ್ ಇಟ್ ಈಸ್ ದೇರ್. ನಮಗೇನಾಗುತ್ತೆ, ಟೇಸ್ಟ್ಗೋಸ್ಕರ ದೇ ಲಾಟ್ ಆಫ್ ಆಯಿಲ್ಸ್ ಇರ್ಬೋದು, ಹೌದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ, ಸೋಡಿಯಂ ಕಂಟೆಂಟ್ ಜಾಸ್ತಿ ಇರ್ತದೆ. ಪ್ರಿಸರ್ವ್ ಫುಡ್ ಇಟ್ ಸೆಲ್ಫ್ ಇಸ್ ಎ ಒನ್ ಪರ್ಟಿಕ್ಯುಲರ್ ರೀಸನ್ ಫಾರ್ ಅವರ್ ಹಾರ್ಟ್ ಡಿಸೀಸಸ್. ಸೊ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹೌದು, ಸ್ಟ್ರೆಸ್ ಒಂದು. ಕೆಲವೊಮ್ಮೆ ಏನಾಗುತ್ತೆ, ಅವರು ಕೆಲಸ ಮಾಡ್ತಾರೆ. ನಾಟ್ ಓನ್ಲಿ ನಿಮ್ಗೆ IT ಕಂಪನೀಸ್ ಅಲ್ಲ, ಪಾಪ ನಮ್ಮಲ್ಲಿ ಈಗ ಟ್ಯಾಕ್ಸಿ ಡ್ರೈವರೇ ನೋಡಿ, ಆಟೋ ಡ್ರೈವರೇ ನೋಡಿ, ಅವರು ಬೆಳಗ್ಗೆಯಿಂದ ಬೆಳಗ್ಗೆ ಅವರು ಅಷ್ಟೇ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಿ ಸಿಗುತ್ತೋ ಫುಡ್, ಪಾಪ ಅವರು ಆ ಫುಡ್ಡೇ ತೊಗೊಬೇಕಾಗ್ತದೆ. ಮನೆ ಫುಡ್ ಇರಲ್ಲ, ಏನು ಸಿಗುತ್ತೋ ಅದನ್ನೇ ತಿನ್ನಬೇಕು, ಕುಡಿಬೇಕು. ಅದ್ರ ಜೊತೆ ಕೆಲವರಿಗೆ ಈ ಅಭ್ಯಾಸಗಳು ಇರ್ತದೆ, ಸ್ಮೋಕಿಂಗ್ ಅಭ್ಯಾಸ ಇರ್ಬೋದು, ಆಲ್ಕೋಹಾಲ್ ಅಭ್ಯಾಸ ಇರ್ಬೋದು. ಸೊ ಇವೆಲ್ಲ ಮಾಡಿಕೊಂಡು ಅವರು ಮತ್ತೆ ಬಾಡಿಗೆ ರೆಸ್ಟ್ ಕೊಡಲ್ಲ. ಸೊ ದೇ ಟೆನ್ ಟು ವರ್ಕ್. ಯಂಗ್ಸ್ಟರ್ ಇದ್ದಾಗ ಕೆಲಸ ಮಾಡ್ಬೇಕು ಸರ್, ಇನ್ಯಾವಾಗ ಕೆಲಸ ಮಾಡ್ತೀವಿ ನಾವು ಅಂತ ಒಂದು ಕಾಮನ್ ಡೈಲಾಗ್ ಹೊಡಿತೀವಿ. ಈಗ ದುಡ್ದಿಲ್ಲ ಅಂದರೆ ನಾವು ಇನ್ಯಾವಾಗ ದುಡಿತೀವಿ ಅಂತ. ಇದು ತಪ್ಪು ಕಲ್ಪನೆ. ದುಡಿಬೇಕು ಸರಿ, ಹಂಗಂತೇಳಿ ಮುಂದೆ ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಳೋದು ಇಟ್ಸ್ ಎಷ್ಟು ಸರಿ ಅಂತೇಳಿ ಯೋಚನೆ ಮಾಡಬೇಕಾದ ವಿಷಯ ಇದು. ಸೊ ಈವನ್ ಲೈಫ್ ಸ್ಟೈಲ್ ಡಿಸೀಸ್ಗಳು ಅಂದರೆ ಒಂದು ನಿಮಗೆ ವರ್ಕ್ ಸ್ಟ್ರೆಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಅಥವಾ ಈವನ್ ಬೆಂಗಳೂರಲ್ಲಿ ನಾವು ಏನು ಸ್ಟ್ರೆಸ್ ಇಲ್ಲ ಅಂದರೆ 1 hour ನೀವು ಡ್ರೈವ್ ಮಾಡಿದ್ರೆ ಇಟ್ ಸೆಲ್ಫ್ ಇಸ್ ಎ ಸ್ಟ್ರೆಸ್ಫುಲ್ ಜಾಬ್, ಆಯಿತಾ. ಸೊ
ಆದಷ್ಟು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ. ಈಗ ಎಲ್ಲ ಕಡೆ ಮೆಟ್ರೋ ಕನೆಕ್ಟಿವ್ ಇದೆ, ಆಯಿತಾ, ನೀವೇ ಸ್ವಂತ ಡ್ರೈವ್ ಮಾಡಬೇಕು, ಆ ಸ್ಟ್ರೆಸ್ಸಲ್ಲಿ ಯಾಕೆ ಹೋಗಬೇಕು ಅಂತ ಒಂದು ಯೋಚನೆ ಮಾಡಬೇಕಾಗ್ತದೆ. ಸೊ ಈ ಸ್ಟ್ರೆಸ್ಫುಲ್ ಜಾಬ್ಸ್ ಏನಿದಾವಲ್ಲ ಅವನ್ನು ಅವಾಯ್ಡ್ ಮಾಡಿದರೆ ನಮ್ಮ ಹೃದಯ ಸಮಸ್ಯೆಗಳನ್ನ ಕಾಮನ್ ಆಗಿ ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.